ಮಾಘ ಮಾಸ ತುಂಬ ಶ್ರೇಷ್ಠವಾದ ಮಾಸ. ಈ ಮಾಸದಲ್ಲಿ ಏನೇ ಕೆಲಸ ಮಾಡಿದ್ರೂ ಅದಕ್ಕೆ ವಿಶೇಷ ಫಲವನ್ನು ಶಾಸ್ತ್ರದಲ್ಲಿ ಹೇಳ್ತಾ ಹೋಗಿದ್ದಾರೆ. ಬೇರೆ ಇನ್ನೇನು ನಿಮಗೆ ಪುಣ್ಯ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ರೂ ಬೆಳಿಗ್ಗೆ ಎದ್ದು ಒಂದು ಒಳ್ಳೆಯ ಸ್ನಾನವನ್ನಾದರೂ ಮಾಡಿ ಸಾಕು ಎಂಬ ಉದ್ದೇಶದಿಂದ ಮಾಘ ಸ್ನಾನ ಎಂಬ ಒಂದು ಕಲ್ಪನೆ ನಮ್ಮಲ್ಲಿ ಬಂದಿದೆ. ಅನೇಕ ಸಾಧಕರು ಇವತ್ತು ಕೂಡ ಅರುಣೋದಯ ಕಾಲದಲ್ಲಿ ಮಾಘ ಸ್ನಾನವನ್ನು ಆಚರಣೆ ಮಾಡುತ್ತಾರೆ. ಮಾಘ ಮಾಸದ ಜೊತೆ ಕುಂಭ ಸೇರಿದರೆ ಅದಕ್ಕೆ ಇನ್ನಷ್ಟು ವಿಶೇಷ ಫಲ. ಇದೇ ಮುಂದಿನ ಗುರುವಾರ, ಈ ಗುರುವಾರ ಅಲ್ಲ, ಮುಂದಿನ ಗುರುವಾರದಿಂದ ಕುಂಭವೂ ಕೂಡ ಸೇರ್ಕೊಳ್ಳುತ್ತೆ. ಈ ಒಂದು ವಿಶೇಷ ಪರ್ವಕಾಲ ಮಾಘ ಮಾಸ. ಆದ್ದರಿಂದ ಈ ಮಾಘ ಮಾಸದಲ್ಲಿ ಬರುವ 5 ಗುರುವಾರಗಳು ಅದು ಈ ವರ್ಷ ಮಾತ್ರ ಬಂದಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪಂಚಮ ಸ್ಥಾನ ಅನ್ನುವಂಥದ್ದು ತುಂಬಾ ವಿಶೇಷ. ಅನೇಕರಿಗೆ ಜಾತಕದಲ್ಲಿ ಪಂಚಮ ಸ್ಥಾನದಲ್ಲಿ ಕೆಟ್ಟ ಗ್ರಹಗಳಿದ್ರೆ ಅದಕ್ಕೆ ಶಾಂತಿ ಆಗಬೇಕು ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಪಂಚಮಾರಿಷ್ಟ ಶಾಂತಿ ಆಗಬೇಕು ಅಂತ ನೀವು ನಿಮ್ಮ ಜಾತಕಗಳನ್ನ ನೋಡಿಕೊಳ್ಳಿ. ಲಗ್ನದಿಂದ 5ನೇ ಮನೆಯಲ್ಲಿ ಕ್ರೂರ ಗ್ರಹಗಳು ರಾಹು, ಕೇತು, ಕುಜ, ಮಾಂದಿ, ಶನಿ ಈ ಎಲ್ಲ ಪಾಪಗ್ರಹಗಳು ಇದ್ರೆ ನಿಮಗೆ ಜೀವನದಲ್ಲಿ ತುಂಬಾ ದೊಡ್ಡ ಸವಾಲಿದೆ ಅಂತ ಅರ್ಥ. ಅದು ನಿಮಗೆ ಎಫೆಕ್ಟ್ ಆಗೋದು ನಿಮ್ಮ ಸಂತಾನದ ಮೇಲೆ. ಕೆಲವರಿಗೆ ಸಂತಾನವೇ ಆಗದೇ ಇರುವಂತಹ ಸಾಧ್ಯತೆ ಇರುತ್ತೆ, ಆದರೂ ಕೂಡ ತುಂಬಾ ಕಷ್ಟವನ್ನ ಅನುಭವಿಸ್ತಾ ಇರ್ತಾರೆ. ಇಂತಹವರೆಲ್ಲ ಪಂಚಮಾರಿಷ್ಟ ಶಾಂತಿಯನ್ನ ಮಾಡ್ಕೊಳ್ಬೇಕಾಗುತ್ತೆ. ನಾನು ಇಲ್ಲಿ ಹೇಳೋದು, ಯಾರಿಗೆ ಇಂತಹ ದೋಷ ಇದೆಯೋ, ನೀವು ಈಗಾಗಲೇ ಪರಿಹಾರವನ್ನು ಕೂಡ ಮಾಡಿಕೊಂಡಿದ್ದೀರೋ ಅಂಥವರು ಈ ಮಾಘ ಮಾಸದಲ್ಲಿ ಬರುವ 5 ಗುರುವಾರಗಳಲ್ಲಿ ಗುರು ಸೇವೆಯನ್ನ ಮಾಡಿ. ಅದರಲ್ಲೂ ಈ ಬಾರಿ ನಾಳೆ ಶ್ರೀ ಮಧ್ವರಾಯರ ಆರಾಧನೆ. ರಾಯರಿಗೆ ಪರಮ ಪ್ರೀತಿಕರವಾದ ಗುರುಗಳು ಇವರು. ಜಗತ್ತಿನಲ್ಲಿ ಭಗವತ್ ತತ್ವವನ್ನು ನಿರ್ಧಾರ ಮಾಡಿದ ಏಕೈಕ ಪುರುಷರು. ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿವಿಧಂ ತತ್ವಮಿಷ್ಯತೆ ಸ್ವತಂತ್ರೋ ಭಗವಾನ್ ವಿಷ್ಣು ಎಂಬುದಾಗಿ ಭಗವಂತನಾದ ಮಹಾವಿಷ್ಣು ಏಕೈಕನಾಗಿ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ ಎಂಬ ಪ್ರಮೇಯವನ್ನು ಸಾಧಿಸಿದ ದೊಡ್ಡ ಅನುಭಾವಿಗಳು, ಸರ್ವಜ್ಞ ಶಿರೋಮಣಿಗಳು. ಅವರ ಮತವನ್ನೇ ಇವರು ಜಗತ್ತಿಗೆ ಪ್ರಚುರಪಡಿಸುವುದಕ್ಕಾಗಿ ಅವತಾರವನ್ನು ಮಾಡಿದ್ದಾರೆ ಗುರುರಾಯರು. ನಮ್ಮೆಲ್ಲರ ಕಷ್ಟವನ್ನ ಪರಿಹರಿಸುವುದು ಗುರುರಾಯರಿಗೆ ತುಂಬಾ ಸಣ್ಣ ವಿಷಯ. ವಿಷ್ಣು ತತ್ವವನ್ನು ಹೆಚ್ಚು ಪ್ರಚಾರ ಮಾಡುವುದೇ ಅವರ ಮುಖ್ಯ ಉದ್ದೇಶ. ಆದ್ದರಿಂದ ನೀವು ಗುರುವಾರದಲ್ಲಿ ಸೇವೆಯ ವ್ರತವನ್ನ ಕೈಗೊಂಡಿದ್ರೆ ಏನು ಯೋಚನೆ ಮಾಡಬೇಡಿ. ಹರಿತತ್ವವನ್ನು, ವಿಷ್ಣು ತತ್ವವನ್ನು ಸಾರುವ ಪ್ರಮೇಯಗಳನ್ನು ಹೆಚ್ಚು ತಿಳ್ಕೊಳ್ತಾ ಹೋಗಿ. ನೀವು ರಾಯರ ನಾಮಲೇಖನ ಮಾಡಬೇಕಾದ್ರೆ ಇದೊಂದು ಒಳ್ಳೆ ಅವಕಾಶ ಇದೆ ನಿಮಗೆ. ಅಂತಹ ಒಳ್ಳೆ ವಿಚಾರಗಳನ್ನ ನೀವು ಕೇಳ್ತಾ ಬರಿಬಹುದು. ನಿಮಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡೋದು, ಅನ್ನದಾನ ಮಾಡೋದು ಇತ್ಯಾದಿ ಸೇವೆಗಳಲ್ಲಿ ಈ ಅವಕಾಶ ಸಿಗಲ್ಲ ನಿಮಗೆ. ರಾಯರ ನಾಮಲೇಖನ ಮಾಡಬೇಕಾದ್ರೆ ಮಾತ್ರ ಈ ಜ್ಞಾನ ಕಾರ್ಯವನ್ನ ಮಾಡಿಕೊಂಡು ನೀವು ಬರಿತಾ ಹೋಗ್ಬೋದು. ಉದಾಹರಣೆಗೆ ಶ್ರೀ ಮಧ್ವಾಚಾರ್ಯರು ಹಾಗೂ ಗುರುರಾಯರು ಜಗತ್ತಿಗೆ ಕೊಟ್ಟಿರುವಂತಹ ಅನೇಕ ಜ್ಞಾನಗಳ ಪ್ರವಚನವನ್ನ ಕೇಳುವಂಥದ್ದು, ಪ್ರಮೇಯ ವಿಷಯಗಳನ್ನ ತಿಳಿದುಕೊಳ್ಳುವಂಥದ್ದು, ಅಥವಾ ಗೀತಾ ವಿವೃತ್ತಿ ಅಂತ ಗುರುರಾಯರು ಬರೆದಿರುವಂತಹ ಒಂದು ಗೀತೆಯ ವ್ಯಾಖ್ಯಾನ ಇದೆ, ಅದನ್ನ ಕೇಳುವಂಥದ್ದು. ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಮತ್ತೊಂದು ಗ್ರಂಥ ಇದೆ, ಅದನ್ನ ಕೇಳುವಂಥದ್ದು. ಹೀಗೆ ಕೇಳ್ತಾ ಬರಿತಾ ಹೋದ್ರೆ ಗುರುರಾಯರಿಗೆ ನಿಮ್ಮನ್ನ ಕಂಡ್ರೆ ತುಂಬಾ ಇಷ್ಟ ಆಗುತ್ತೆ. ಅವರು ನಿಮ್ಮನ್ನು ತಮ್ಮ ಮನೆಯ ಮಕ್ಕಳನ್ನಾಗೇ ಕಾಣ್ತಾರೆ. ಹೀಗೆ ಮಾಘ ಮಾಸದಲ್ಲಿ ನಿಮ್ಮ ಈ ಸೇವೆ ಚೆನ್ನಾಗಿ ನಡೆಯಲಿ. ಗುರುರಾಯರ ಅನುಗ್ರಹ ನಿಮ್ಮ ಮೇಲೆ ನಿರಂತರವಾಗಿ ಇರಲಿ. ಗುರುರಾಯರಿಗೆ ಪರಮ ಪ್ರೀತಿಕರರಾದ ಶ್ರೀ ಮಧ್ವರಾಯರಿಗೆ ಭಕ್ತಿಯಿಂದ ಒಮ್ಮೆ ಪ್ರಣಾಮವನ್ನ ಸಲ್ಲಿಸಿ. ಶಿವಮೊಗ್ಗದಲ್ಲಿ ಒಬ್ಬ ಒಳ್ಳೆ ಸಾಧಕಿ ಇದ್ದಾರೆ. ಅವರು ಶ್ರೀ ನಾಗೇಶ್ ಕುಲಕರ್ಣಿ ಅವರ ಪತ್ನಿ ಮಂಜುಳಾ ಕುಲಕರ್ಣಿ ಅಂತಾನೆ ಅವರನ್ನ ಕರೀತಾರೆ. ಅವರು ಪುರಂದರದಾಸರ ಹಾಡುಗಳನ್ನ ಕೇಳ್ತಾ ನಾಮಲೇಖನ ಮಾಡ್ತಾ ಇದ್ರು. ಇದೊಂದು ವಿಶೇಷ ಸಾಧನೆ. ನೀವು ಕೂಡ ಹಾಗೆಲ್ಲ ಮಾಡ್ಬೋದು. ಮತ್ತೆ ಅವರು ತುಂಬಾ ಅನುಭವವನ್ನು ಅವರು ಹೊಂದಿದ್ದಾರೆ. ತುಂಬಾ ಒಳ್ಳೆ ಜನ ಅವರು, ತುಂಬಾ ಒಳ್ಳೆ ವ್ಯಕ್ತಿ ಅವರು. ಮಂಜುಳಾ ಕುಲಕರ್ಣಿ ಅವರು ನಾಮಲೇಖನವನ್ನ ಮಾಡಿ ತುಂಬಾ ಸಂತೋಷವನ್ನ ಹೊಂದಿದ್ದಾರೆ. ಈಗ ನೀವು ಅವರ ಮಾತನ್ನ ಕೇಳಿ, ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಕೇಳಿ. ಈಗ ಗುರುವಾರದ ಅಕ್ಟೋಬರ್ 10ರಿಂದ ನಾನು ನಾಮಲೇಖನ ಬರಲಿಕ್ಕೆ ಶುರು ಮಾಡಿದೆ. ಮೊದಲೇ ದಿವಸ ಸ್ವಲ್ಪ ಕೈ ನೋವಾದಂಗೆ ಆಗುತ್ತೆ, ಯಾಕಂದ್ರೆ 45 ವರ್ಷ ಪೆನ್ನಿಂದ ಅಷ್ಟು ಬರ್ದಿರ್ಲಿಲ್ಲಲ್ಲ, ಹೀಗಾಗಿ ನೋವಾಯ್ತು ಅನ್ಕೊಂಡೆ. ಮುಂದಿಂದ ಅದು ಹೆಂಗೆ ಗುರುಗಳು ಬರ್ಸಿದ್ರು, ನಾ ಬರದೆ ಅನ್ನೋದು ಅಹಂಕಾರ ಅನಿಸುತ್ತೆ ಏನೋ. ಗುರುಗಳು ನನ್ನಿಂದ ಸೇವಾ ತಗೊಂಡ್ರಲ್ಲ, ಅವ್ರಿಗೆ ನಿಮ್ಗೆ ತುಂಬ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಆದ್ದರಿಂದ ನಾಮಲೇಖನ ಬರದಾನಿಂದ ನನ್ನ ಮನಸ್ಸಿಗೆ ಖುಷಿನೂ ಆಗಿದೆ, ನೆಮ್ಮದಿನೂ ಸಿಕ್ಕಿದೆ, ಮನೆಯಲ್ಲಿನೂ ಒಂಥರ ಸಮಾಧಾನ, ಶಾಂತಿ ಎಲ್ಲ ಇದೆ. ಆದ್ದರಿಂದ ನಾಮಲೇಖನ ನೀವು ಬರೀರಿ. ಕಲಿಯುಗದ ಕಾಮಧೇನು ಕಲ್ಪವೃಕ್ಷವಾಗಿರುವ ಗುರುಗಳು ನಿಮಗೂ ನಾಮಲೇಖನದಿಂದ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ನಿಮಗೂ ಒಳ್ಳೆಯದು ಮಾಡ್ತಾರೆ. ಪುರಂದರದಾಸರೇ ಹೇಳ್ದಂಗೆ, ನಂಬಿ ಕೆಟ್ಟವರಿಲ್ಲವೋ ಗುರುಗಳ ನಂಬದೆ ಕೆಡುವರುಂಟೋ. ಆ ಥರ
ನೀವು ನಾಮಲೇಖನ ಬರೆದು ನಿಮಗೂ ಒಳ್ಳೆಯದಾಗಲಿ ಅಂತ ಸರ್ವೇ ಜನ ಸುಖಿನೋ ಭವಂತು. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಇಲ್ಲಿಯ ತನಕ ತಾವು ಮಂಜುಳಾ ಕುಲಕರ್ಣಿಯವರ ಮಾತುಗಳನ್ನು ಕೇಳಿದ್ರಿ. ಹಾಗಿದ್ರೆ ನೀವು ಕೂಡ ಇದೇ ರೀತಿಯಲ್ಲಿ ಗುರುವಾರದ ದಿವಸ ಪ್ರಾರಂಭ ಮಾಡಿ ನಿಮ್ಮ ಈ ಸಾಧನೆಯ ಯಾತ್ರೆ ನಿರ್ವಿಘ್ನವಾಗಿ ಅತ್ಯದ್ಭುತವಾಗಿ ನಡೆಯಲಿ ಎಂಬುದಾಗಿ ಹಾರೈಸ್ತಾ, ನಾಮಲೇಖನದ ಈ ಸಾಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಶ್ರೀಮತಿ ಮಂಜುಳಾ ಕುಲಕರ್ಣಿಯವರಿಗೆ ನಮ್ಮ ಸಂಸ್ಥೆಯಿಂದ ಶತಸಹಸ್ರೀ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಪ್ರಶಸ್ತಿಯನ್ನು ಇವತ್ತಿನ ದಿವಸ ನಾವು ಪ್ರದಾನ ಮಾಡುತ್ತಿದ್ದೇವೆ. ಇವರಿಗೂ ಇವರ ಕುಟುಂಬಕ್ಕೂ ಗುರುರಾಯರು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ, ಹಿತೋಪ್ಯತಿಶಯವಾಗಿ ಇವರಲ್ಲಿ ಸತ್ವಗುಣವು ಅಭಿವೃದ್ಧಿಯಾಗಲಿ, ಗುರುರಾಯರು ವಿಶೇಷವಾಗಿ ಇವರಿಗೆ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥಿಸ್ತಾ, ನಾಮಲೇಖನದ ಯಜ್ಞದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಲು ನಮ್ಮನ್ನು ವಾಟ್ಸ್ಆ್ಯಪ್ ಮೂಲಕ ಸಂಪರ್ಕ ಮಾಡಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ವರುತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ